ಬೆಂಗಳೂರು ಜನರೇ ಆಟೋ ಹತ್ತೋ ಮುನ್ನ ಎಚ್ಚರದಿಂದಿರಬೇಕು. ರಾಜಧಾನಿ ಬೆಂಗಳೂರು ಜನರಿಗೆ ಮತ್ತೊಂದು ದರದ ಸಿಡಿಲು ಈಗ ಅಪ್ಪಳಿಸಿದೆ. ಬೆಂಗಳೂರು ಜನರಿಗೆ ಕಾದಿದೆ ಮತ್ತೊಂದು ಹೈಕ್ ಶಾಕ್. ಬೆಂಗಳೂರು ಜನರ ಈಗಾಗಲೇ ಬೆಲೆ ಏರಿಕೆಯಲ್ಲಿ ಜನ ತತ್ತರಿಸಿದ್ದಾರೆ. ಅದರ ನಡುವೆ ಮತ್ತೆ ಬೆಲೆ ಏರಿಕೆಯ ಬಲೆಯಲ್ಲಿ ಸಿಲುಕೋದು ಫಿಕ್ಸ್ ಆಗಿದೆ. ಆಟೋ ಮಿನಿಮಮ್ ದರ ಹೆಚ್ಚಿಸಲು ಈಗ ಕಸರತ್ತು ನಡೀತಾ ಇದೆ. ಬೆಂಗಳೂರಿನಲ್ಲಿ ಆಟೋ ಮೀಟರ್ ದರವನ್ನ ಹೆಚ್ಚಳ ಮಾಡುವ ಸಂಬಂಧ ಈಗ ಮೀಟಿಂಗ್ ನಡೀತಾ ಇದೆ. ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗ್ತಿದೆ. ಆಟೋ ಸಂಘಟನೆಗಳ ಪ್ರತಿನಿಧಿಗಳ ಜೊತೆ ಸಭೆಯನ್ನ ನಡೆಸಿದ್ದಾರೆ ಡಿಸಿ. ಈಗಾಗಲೇ ಹಲವು ದಿನಗಳಿಂದ ಇಂಥದ್ದೊಂದು ತಿಂಗಳಿನಿಂದಲೇ ಬೇಡಿಕೆ ಇತ್ತು. ಮಿನಿಮಮ್ ದರವನ್ನ ಆಟೋದಲ್ಲಿ ಏರಿಕೆ ಮಾಡಬೇಕು. ಯಾಕಂದ್ರೆ ಅನೇಕ ರೀತಿಯಾಗಿ ಈಗಾಗಲೇ ಬೆಲೆ ಏರಿಕೆ ಆಗಿದೆ, ಜನರು ತತ್ತರಿಸಿದ್ದಾರೆ. ಅದರ ನಡುವೆ ಆಟೋದಲ್ಲಿ ಮಿನಿಮಮ್ ದರವನ್ನ ಏರಿಕೆ ಮಾಡಬೇಕೆನ್ನುವಂತ ನಿಟ್ಟಿನಲ್ಲೇ ಹಲವು ದಿನಗಳಿಂದ ಈ ಬಗ್ಗೆ ಆಟೋ ಮಾಲೀಕರು ಸಾಕಷ್ಟು ಕೂಗುಗಳಿತ್ತು. ಈ ಬಗ್ಗೆ ಈಗ ಬಹಳ ಪ್ರಮುಖವಾಗಿ ಸಭೆಯನ್ನ ಕರೆದಿದ್ದಾರೆ ಡಿಸಿ. ಜಿಲ್ಲಾಧಿಕಾರಿ ಆಗಿರುವಂತಹ ಜಗದೀಶ್ ಅವರ ನೇತೃತ್ವದಲ್ಲಿ ಆಟೋ ಸಂಘಟನೆಗಳ ಜನಪ್ರತಿನಿಧಿಗಳ ಜೊತೆ ಸಭೆಯನ್ನ ಕರೆದಿದ್ದಾರೆ. ಆ ಮೂಲಕವಾಗಿ ಮಹತ್ವದ ಬದಲಾವಣೆಗಳಾಗತ್ತೆ. ಅದರಲ್ಲಿ ಮುಂದೆ ಯಾವ್ಯಾವ ರೀತಿಯಾದಂತಹ ಬದಲಾವಣೆ ಇದೆ, ದರ ಯಾವ ರೀತಿಯಾಗಿ ಆಗತ್ತೆ, ಹೈಕ್ ಏನು ಎತ್ತ ಅಂತ ನೋಡೋದು ಹೋದಾದ್ರೆ ಬಹಳ ಪ್ರಮುಖವಾಗಿ ಆಟೋ ಪ್ರಯಾಣ ಮಿನಿಮಮ್ ದರ 30 ರೂಪಾಯಿಂದ 40 ರೂಪಾಯಿ ಏರಿಕೆಗೆ ಸದ್ಯ ಚಿಂತನೆಯನ್ನ ಮಾಡ್ತಿದ್ದಾರೆ. ನಮ್ಮ ಬೆಂಗಳೂರಿನಲ್ಲಿ ನೀವು ಆಟೋದಲ್ಲಿ ಹೋಗಬೇಕು ಅಂತಂದ್ರೆ ಆಟೋದ ಮಿನಿಮಮ್ ದರ 30 ರೂಪಾಯಿಯಿಂದ ಸದ್ಯ 40 ರೂಪಾಯಿ ಜಾಸ್ತಿ ಮಾಡಬೇಕು ಅನ್ನೋದು. ಪ್ರತಿ ಕಿಲೋಮೀಟರ್ಗೆ 15ರಿಂದ 20 ರೂಪಾಯಿಗೆ ಹೆಚ್ಚಿಸುವಂತ ಒತ್ತಾಯವನ್ನು ಮಾಡ್ತಿದ್ದಾರೆ. ಜೊತೆಯಲ್ಲಿ ಹಾಗಾಗಿ ಈಗಾಗಲೇ ಒಂದು ಕಡೆಯಲ್ಲಿ ಮಿನಿಮಮ್ ದರ ಜಾಸ್ತಿ ಮಾಡಬೇಕು. ಈ ಬಗ್ಗೆನೇ ಈಗ ಆಟೋ ಚಾಲಕರಿದ್ದಾರೆ, ಸಂಘಟನೆಗಳು ಯಾರಿದ್ದಾರೆ, ಅವ್ರ ಜೊತೆಯಲ್ಲಿ ಬೆಂಗಳೂರಿನ ಡಿಸಿ ಜಗದೀಶ್ ಬಳಿ ಆಟೋ ಸಂಘಟನೆ ಒತ್ತಾಯ ಮಾಡ್ತಿದ್ದಾರೆ. ಪ್ರತಿ ಕಿಲೋಮೀಟರ್ ನೀವು 15ರಿಂದ 20 ರೂಪಾಯಿ ಜಾಸ್ತಿ ಮಾಡಲೇಬೇಕು. ಯಾಕಂದ್ರೆ ಬೆಲೆ ಏರಿಕೆ ನಮಗೂ ಕೂಡ ದೊಡ್ಡ ಮಟ್ಟದ ಹೊಡೆತ ಬಂದಿದೆ. ಆ ನಿಟ್ಟಿನಲ್ಲೇ ಬೆಂಗಳೂರಿನ ಜಿಲ್ಲಾಧಿಕಾರಿ ಡಿಸಿ ಜಗದೀಶ್ ಅವರ ಬಳಿ ಆಟೋ ಸಂಘಟನೆಗಳು ಒತ್ತಾಯ ಮಾಡ್ತಿದ್ದಾವೆ. ಜೊತೆಯಲ್ಲಿ ಈ ರೇಟ್ ಹೈಕ್ ಆಗಿರೋದಿದೆಯಲ್ಲ, ಇದು ಒಂದ್ ರೀತಿ ಸೀರಿಯಸ್ ಆಗಿ ನೋಡ್ಬೋದು ನಾವು. ಯಾಕಂದ್ರೆ ಏಪ್ರಿಲ್ 1ರಿಂದ ನಂದಿನಿ ಹಾಲು ಮೊಸರು ಲೀಟರ್ಗೆ 4 ರೂಪಾಯಿ ಹೆಚ್ಚಾಗುತ್ತೆ. ಅಲ್ಲೇ ಜನ ಬೆಳಿಗ್ಗೆ ಟೀ ಕಾಫಿ ಕುಡಿಯೋದಕ್ಕೆ ಅಕ್ಷರಶಃ ನಲಗ್ತಾರೆ. ಯಾಕಂದ್ರೆ ರೇಟು 4 ರೂಪಾಯಿ ಹೆಚ್ಚಳ. ಅದಾದ್ಮೇಲೆ ಬೆಣ್ಣೆ, ತುಪ್ಪ, ಮಜ್ಜಿಗೆ, ಪನ್ನೀರು ಸೇರಿ ಹಾಲಿನ ಉತ್ಪನ್ನಗಳ ಎಲೆ ನಿಂತಲ್ಲ ಎಲ್ಲವೂ ಕೂಡ ಬೆಲೆ ಏರಿಕೆ ಆಗತ್ತೆ. ಹಾಲ್ ರೇಟ್ ಜಾಸ್ತಿ ಆಗ್ತಿದ್ದಂತೆ ಸಾಮಾನ್ಯವಾಗಿನೇ ಅದರ ಉತ್ಪನ್ನಗಳು ಕೂಡ ಏರಿಕೆ ಆಗೋದು ಸರ್ವೇ ಸಾಮಾನ್ಯ. ಅದರಂತೆ ಜನರಿಗೆ ಏರಿಕೆಯ ಬಿಸಿ ತಟ್ಟಿದೆ. ಅದರ ನಡುವೆ ನಂದಿನಿ ಹಾಲಿನ ದರ ಏರಿಕೆಯ ನಂತರ ಟೀ ಕಾಫಿ ಅದರಲ್ಲೂ ಕೂಡ 5 ರೂಪಾಯಿ ಏರಿಕೆ. 12 ರೂಪಾಯಿ ಇದ್ದಿದ್ದು 15 ರೂಪಾಯಿ, 15 ರೂಪಾಯಿ ಇರೋದು 20 ರೂಪಾಯಿ ಆಯ್ತು ಟೀ ಕಾಫಿ. ಒಂದೊಂದ್ ಕಡೆ ಒಂದೊಂದ್ ತರ. ಇನ್ನು ನಂದಿನ ಹಾಲಿನ ದರ ಏರಿಕೆಯಿಂದಾಗಿ ಸ್ವೀಟ್ ರೇಟ್ ಕೂಡ ಹೆಚ್ಚಳ ಆಯ್ತು. ಅಂದ್ರೆ ಬಹುತೇಕ ಸ್ವೀಟ್ಗಳಿಗೆ ಹಾಲಿನ ಉತ್ಪನ್ನಗಳು ಬೇಕಾಗಿರೋದು. ಈ ನಿಟ್ಟಿನಲ್ಲಿ ಸ್ವೀಟ್ ಖಾರ ಆಗತ್ತೆ ಜನರಿಗೆ, ಯಾಕಂದ್ರೆ ರೇಟ್ ಜಾಸ್ತಿ ಆಯ್ತು. ಕನಿಷ್ಠ 3% ಗರಿಷ್ಠ 5% ಟೋಲ್ ದರ ಕೂಡ ಏರಿಕೆ ಆಯ್ತು. ಇವೆಲ್ಲ ಒಂದು ಕಡೆ ಆದ್ರೆ ಟೋಲ್ ಮೂಲಕವಾಗಿನೂ ಕೂಡ ಮತ್ತೆ ಜನರ ಜೇಬಿಗೆ ಕತ್ತರಿ. ಇದಾದ ಮೇಲೆ ಕೆಪಿಟಿಸಿಎಲ್ ಮತ್ತು ಎಸ್ಕಾಂ ನೌಕರರ ಪಿಂಚಣಿ, ಇನ್ನು ಗ್ರಾಚ್ಯುಟಿಗೆ ಕೂಡ ಹಣವನ್ನ ಹೊಂದಿಸಲು ದರ ಏರಿಕೆ ಆಗತ್ತೆ. ಕರೆಂಟ್ ಶಾಕು, ರೇಟ್ ಶಾಕು, ವಾಟರ್ ಶಾಕು, ಪ್ರತಿ ಯೂನಿಟ್ಗೆ 36 ಪೈಸೆಯನ್ನ ವಿದ್ಯುತ್ ದರ ಹೆಚ್ಚಳ ಮಾಡ್ತಾರೆ. ಈ ಮೂಲಕವಾಗಿ ಬೆಂಗಳೂರು ಜನಕ್ಕೆ ಒಂದಾದ ಮೇಲೆ ಒಂದು ದರ ಏರಿಕೆಯನ್ನ ಶಾಕ್ ಕೊಟ್ಟು ಸದ್ಯ ಆಟೋ ರೇಟ್ ಮಿನಿಮಮ್ 30 ರೂಪಾಯಿಂದ 40 ರೂಪಾಯಿ ಆಗಬೇಕು. ಪ್ರತಿ ಕಿಲೋಮೀಟರ್ಗೆ 15ರಿಂದ 20 ರೂಪಾಯಿ ಏರಿಕೆ ಆಗಬೇಕೆನ್ನುವಂತ ನಿಟ್ಟಿನಲ್ಲಿ ಬಹಳ ಪ್ರಮುಖವಾಗಿ ಸಭೆ ಆಗಿದೆ. ಜೊತೆಯಲ್ಲಿ ಕಳೆದ ಫೆಬ್ರವರಿಯಿಂದಲೇ ಒಂದಾದ್ಮೇಲೆ ಹಾಲು, ಕಾಫಿ, ಟೀ, ಸ್ವೀಟು ಅದರ ಜೊತೆ ಬರುವಂತ ಇತರ ಉತ್ಪನ್ನಗಳು ಎಲ್ಲವೂ ಕೂಡ ರೇಟ್ ಹೈಕ್ ಆಗಿದೆ. ನೋಡೋಣ ಮುಂದಿನ ದಿನದಲ್ಲಿ ಏನಾಗುತ್ತೆ ಅಂತ.